ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಾಂಬ್ ಸ್ಫೋಟದ ಕೇಸ್ನಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿದ್ದು ಹೇಗೆ ಅನ್ನೋದು ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಂಬ್ ಸ್ಫೋಟಕ್ಕೆ ಯಾವ ರೀತಿಯಾಗಿ ಒಂದು ತಿರುವು ಸಿಗುತ್ತೆ, ಮೂರು ಕೂದಲಿನಿಂದ ಭಯೋತ್ಪಾದಕರು ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳಲಾಗ್ತಿದೆ. ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದೆ ಈ ಒಂದು 3 ಕೂದಲು ಅಂತ ಹೇಳಲಾಗ್ತಿದೆ. ಅದೇ ರೀತಿಯಾಗಿ ಬಾಂಬ್ ಜೊತೆ ಪತ್ತೆಯಾಗಿತ್ತು ಈ 3 ಕೂದಲು. ಆರೋಪಿಗಳ ಜಾಡನ್ನ ಹಿಡಿಯೋದಕ್ಕೆ DNA ಪರೀಕ್ಷೆ ಆಗುತ್ತೆ. ಈ 3 ಕೂದಲಿನಿಂದ ಸಂಪೂರ್ಣವಾಗಿ ಭಯೋತ್ಪಾದಕರು ಯಾರು ಈ ಒಂದು ಕೆಲಸವನ್ನು ಮಾಡಿದ್ರು ಅದು ಗೊತ್ತಾಗುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ಈ ಒಂದು ಬಾಂಬ್ ಸ್ಫೋಟ ಇಡೀ ಬೆಂಗಳೂರಿನ ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿತ್ತು. ಆದ್ರೆ ಇದನ್ನ ಮಾಡಿದ್ದು ಯಾರು ಅಂತ ಆ ಒಂದು ಜಾಡನ್ನ ಹಿಡ್ಕೊಂಡು ಹೋದಾಗ ಕೇಸ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನು ಕೊಟ್ಟಿದ್ದು 3 ಕೂದಲು ಅಂತ ಹೇಳಲಾಗ್ತಿದೆ. ಆ 3 ಕೂದಲುಗಳು ಪತ್ತೆ ಆಗುತ್ತೆ. ಆ ಕೂದಲುಗಳನ್ನ ಹೋಗಿ ಲ್ಯಾಬ್ ಟೆಸ್ಟ್ ಮಾಡಲಾಗುತ್ತೆ, DNA ಪರೀಕ್ಷೆ ಆಗುತ್ತೆ. ಆ ಸಂದರ್ಭದಲ್ಲಿ ಇದು ಯಾರ ಕೂದಲು ಇದರ ಹಿಂದೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ದೆಹಲಿಯ ಓಕ್ಲಾ ಎಂಬಲ್ಲಿ ಮೀಟಿಂಗ್ ಅನ್ನ ಮಾಡಿರ್ತಾರೆ ಆರೋಪಿಗಳು. ಯಾವ ರೀತಿ ಪ್ಲಾನ್ ಆಗಿದೆ ಅದನ್ನು ಹೇಳ್ತಾ ಇದ್ದೀವಿ ನಿಮಗೆ. ಯಾಸಿನ್ ಭಟ್ಕಳ್, ಸಲ್ಮಾನ್, ಹಬೀಬ್ ಇಕ್ಬಾಲ್ ಭಟ್ಕಳ್, ಮೌಸಿನ್ ಚೌಧರಿ, ರಿಯಾಜ್ ಭಟ್ಕಳ್, ಶಾಹಿದ್, ಫಸಿ ಅಹಮದ್, ಅದೇ ರೀತಿಯಾಗಿ ಇವರೆಲ್ಲ ಸೇರ್ಕೊಂಡು ದೆಹಲಿಯ ಓಕ್ಲಾದಲ್ಲಿ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ಕೋಬೇಕು, ಎಲ್ಲಿ ಬಾಂಬ್ ಅನ್ನ ಇಡಬೇಕು, ಹೇಗೆ ಅದನ್ನ ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು, ಯಾವ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಆಗಬೇಕು, ಇದೆಲ್ಲ ಒಂದು ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡ್ತಾರೆ. ಯಾಸಿನ್ ಭಟ್ಕಳ್, ಸಲ್ಮಾನ್, ಹಬೀಬ್ ಇಕ್ಬಾಲ್ ಭಟ್ಕಳ್, ಮೌಸಿನ್ ಚೌಧರಿ, ರಿಯಾಜ್ ಭಟ್ಕಳ್, ಶಾಹಿದ್, ಫಸಿ ಅಹಮದ್ ಎಲ್ಲರೂ ಕೂಡ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಸದಸ್ಯರೇ. ದೆಹಲಿಯಿಂದ ಬಂದ 4 ಬಾಂಬ್ ಇಡುವ ಬಗ್ಗೆ ಜಾಗ ಫೈನಲ್ ಆಗುತ್ತೆ. ತುಮಕೂರಿನ ಮಸೀದಿ ಪಕ್ಕದಲ್ಲಿ ಮನೆ ಮಾಡಿದ್ರು ಆರೋಪಿಗಳು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ತಪ್ಪೊಪ್ಪಿಗೆಯನ್ನು ಒಪ್ಪಿಕೊಂಡಿರ್ತಾರೆ. ನಂತರ ಅವರ ಮೇಲೆ ಇದ್ದಂಥ ಅಪರಾಧನೆ ಪಟ್ಟಿಗಳನ್ನು ಪರಿಶೀಲನೆ ಮಾಡಿ ಶಿಕ್ಷೆಯ ಪ್ರಮಾಣವನ್ನು ಈಗ ಪ್ರಕಟ ಮಾಡಿರುತ್ತಾರೆ. 5ನೇ ಆರೋಪಿ ಗುಹಾರ್ ಅಜೀಜ್ ಖೊಮೇನಿ, ಆತನಿಗೆ 7 ವರ್ಷಗಳ ಕಠಿಣ ಸಜೆಯನ್ನು ವಿಧಿಸಿರುತ್ತಾರೆ. ಕಮಲ್ ಹಸೇನ್ ಅಲಿಯಸ್ ಕಫೀಲ್ ಅಖ್ತರ್ 5 ಪ್ರಕರಣಗಳು ಸೇರಿ 10 ಲಕ್ಷ ರೂಪಾಯಿಗಳ ದಂಡವನ್ನು ಕಟ್ಟಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಈ 2008 ನಂತರ ಮತ್ತೆ ಇದು 2010 ನಲ್ಲಿ ಅದು 17th ಏಪ್ರಿಲ್ಗೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಬ್ಲಾಸ್ಟ್ ಆಯಿತು. ಅದು ಗೇಟ್ ನಂಬರ್ 11-12 ಅಲ್ಲಿ ಇದೆ. ಗೇಟ್ ನಂಬರ್ 11-12 ಇದು ಗೋಡೆ ಮೇಲೆ ಯಾರು ಬಾಂಬ್ ಇಟ್ಟಿದ್ರು, ಅಲ್ಲೇ ನಮ್ಮ ಪೊಲೀಸ್ನವರು ಅವರು ನಿಂತಿದ್ರು. ಅಲ್ಲಿ ಆ ದಿವಸ ಮುಂಬೈ ಇಂಡಿಯನ್ ಮತ್ತೆ RCB ಅದು ಮ್ಯಾಚ್ ಇತ್ತು. ಫಸ್ಟ್ ಇನ್ಫಾರ್ಮೇಶನ್ ಜನರೇಟರ್ ಬ್ಲಾಸ್ಟ್ ಆಗಿದೆ. ನಾವು ಅಲ್ಲಿ ಹೋಗಿ ಜನರೇಟರ್ ಬ್ಲಾಸ್ಟ್ ಆಗಿದೆ ಅದು. ಆದ್ರೆ ನಮಗೆ ಇದು ಹೇಳಿದ ಕೂಡಲೇ ನಮಗೆ ಡೌಟ್ ಬಂತು, ಇಲ್ಲ ಜನರೇಟರ್ ಬ್ಲಾಸ್ಟ್ ಇರ್ಲಿಕ್ಕಿಲ್ಲ, ಏನಾದ್ರೂ ಬೇರೆ ಇರಬಹುದು. ಆ ನಂತರ ಕೆಲವು ಬಾಂಬ್ ಅಲ್ಲಿ ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ ಇತ್ತು. ಮತ್ತೆ ಒಂದು ಎಕ್ಸ್ಪ್ಲೋಡ್ ಆಗಿತ್ತು ಅನಿಲ್ ಕುಂಬ್ಳೆ ಸರ್ಕಿಲ್ ಹತ್ರ. ಅಲ್ಲಿ ನಾವು ನೋಡಿದ್ರೆ ಒಂದು ಪ್ರಜಾವಾಣಿ ಪೇಪರ್ ಏನಿದೆ, ಆ ಪ್ರಜಾವಾಣಿ ಪೇಪರ್ಲಿ ರ್ಯಾಪ್ ಮಾಡಿದ್ರು. ಅದು ಪ್ರಜಾವಾಣಿದು ನಂತರ ನಾವು ನೋಡಿದ ನಂತರ ತುಮಕೂರು ಎಡಿಷನ್ ಅದು ಇತ್ತು. ತುಮಕೂರು ಎಡಿಷನ್ದು ಪ್ರಜಾವಾಣಿ ಪೇಪರ್ನಲ್ಲಿ ಅದು ಬಾಂಬ್ ಏನಿದೆ ಅದು ಅವರು ಪ್ಯಾಕ್ ಮಾಡಿದ್ರು. ಮತ್ತೆ ಅದೇ ಇದರಲ್ಲಿ ಆ ಪ್ರಜಾವಾಣಿ ಪೇಪರ್ ಒಂದು ಕೂದಲು ಇತ್ತು. ಆ ಟೈಮ್ ನ್ಯಾಮಗೌಡ ನಮ್ಮ ACP CCB ಇದ್ರು. ಅವರಿಗೆ ನಾವು ಹೇಳಿದ್ವಿ ಅಲ್ಲ ಕೂದಲು ಸೀಜ್ ಮಾಡಿಕೊಂಡು ನಂತರ ಅದು ಗೊತ್ತಾಯ್ತು ಕಿ DNA ಕಂಪೇರ್ ಯಾವಾಗ ಗೌಹರ್ ಅಯೂಬ್ ಸಿದ್ದಿಕಿ ಯಾರು ನಂತರ ಪುಣೆದಲ್ಲಿ ಯರವದ ಜೈಲಿನಲ್ಲಿ ಅವರಿಗೆ ಕೊಂದಿದ್ದಾರೆ ಅಪೋಸಿಟ್ ಪಾರ್ಟಿನವರು, ಗೌಹರ್ ಅಯೂಬ್ ಸಿದ್ದಿಕಿದ್ದು ಅದು ಕೂದಲು ಇತ್ತು. ಸೊ ನಾವು ಅದೇ ಟೈಮ್ಗೆ ಸೀಜ್ ಮಾಡಿದ ಕಾರಣ ನಮಗೆ ಎವಿಡೆನ್ಸ್ ಬಹಳ ಒಳ್ಳೆ ಎವಿಡೆನ್ಸ್ ಬಂತು. ಮತ್ತೆ ಆ ಕೇಸ್ನಲ್ಲಿ ವಿದಿನ್ 24 hours ನಾವು ಇದಕ್ಕೆ ನಾವು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಕಿ ಅಲ್ಲಿ ರಾಜ್ ಜೈಲ್ 90 ಅದು ಯೂಸ್ ಮಾಡಿದ್ರು ಅವರು. ರಾಜ್ ಜೈಲ್ 90 ಮೊದಲೇ ಯಾಸಿನ್ ಭಟ್ಕಲ್ ಮತ್ತೆ ಇವರು ರಿಯಾಜ್ ಭಟ್ಕಲ್ 2008 ನಲ್ಲಿ ಏನು ಫರಾರಿ ಆಗಿದ್ರು ಕರ್ನಾಟಕದಿಂದ. ಆ ಟೈಮ್ ಅವರ ಮನೆಯಿಂದ ಇದೇ ರಾಜ್ ಜೈಲ್ 90 ಸಿಕ್ಕಿತ್ತು. ನಂತರ ಡೆಲ್ಲಿ ಪೊಲೀಸ್ಗೆ ಇವರದೇ ಯಾರ್ದೊಬ್ರು ಅಕ್ಯೂಸ್ದು ಹೆಂಡತಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಕಿ ಸರ್ ಇವರೆಲ್ಲ ಬಹಳ ಉಲ್ಟಾ ಪಲ್ಟಾ ಕೆಲಸ ಮಾಡ್ತಾರೆ, ಸ್ವಲ್ಪ ವಿಚಾರಣೆ ಮಾಡಿ. ಆ ಟೈಮ್ ಅವ್ರಿಗೆ ಗೊತ್ತಾಯ್ತು ಕಿ ಇಲ್ಲಿ ಮಾಡಿದ್ದಾರೆ. ಮತ್ತೆ ಆದ್ರೆ ನಾವು ಏನು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಕರೆಕ್ಟ್ ಆಗಿ ಅದೇ ಲೈನ್ ಮೇಲೆ ಹೋಯ್ತು. ನಾವು ಯಾರಿಗೆ ಫಿಕ್ಸ್ ಮಾಡ್ಲಿಕ್ಕೆ ಹೋಗಿಲ್ಲ, ಎಲ್ಲರಿಗೆ ವಿಚಾರಣೆ ಮಾಡಿದ್ವಿ ದೊಡ್ಡ ಎಲ್ಲ ಬೇರೆ ಬೇರೆ ಜೈಲಿಂದ. ಅದನ್ನ ನಾವು ಅಲ್ಲಿ ಮಾಡಿದ್ವಿ. ಆ ನಂತರ ಕಮಲ್ ಹಸನ್ ಅಖ್ತರ್ ಮತ್ತು ಅಜೀಜ್ ಖೊಮೇನಿ ಮತ್ತು ಇತರ ಈ ಶಿಕ್ಷೆ ಆದಂಥ ಈ 3 ಜನರು ಮತ್ತು ಯಾಸಿನ್ ಭಟ್ಕಳ್ ಇವರೆಲ್ಲರೂ ಸಂಚು ಮಾಡಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರಿಂದ ನ್ಯಾಯಾಲಯವು ಅವರಿಗೆ ಶಿಕ್ಷೆ ವಿಧಿಸಿದ್ದು ಬಹಳ ಸಂತೋಷಕರವಾದ ವಿಷಯ. ಅದೇ ರೀತಿ ಇನ್ನೂ ಉಳಿದ ಆರೋಪಿಗಳು ಈ ಪ್ರಕರಣದಲ್ಲಿ ವಿಚಾರಣೆ ನಡೆದಿದೆ. ಆದಷ್ಟು ಬೇಗ ಈ ಪ್ರಕರಣದಲ್ಲಿ ಉಳಿದ ಆರೋಪಿಗಳಿಗೂ ಶಿಕ್ಷೆ ಆಗಬೇಕೆಂದು ನಾನು ಬಯಸುತ್ತೇನೆ.